Hi, I am Dr. Vanshankaraya. Today I am going to discuss about the non-probability sampling. In research and research methodology, sampling is a most important part for the researcher and for the data collection of the next process. So far, today we are going to be discussing about the what is sampling and what is non-probability sampling and what are the types of non-probability sampling. ವಿದ್ಯಾರ್ಥಿಗಳೇ, ಸಂಶೋಧನೆ ಮತ್ತು ಸಂಶೋಧನಾ ವಿಧಾನಶಾಸ್ತ್ರದಲ್ಲಿ ಅಸಂಭವನೀಯತೆ ಮಾದರಿ, ಸಂಭವನೀಯತೆ ಮಾದರಿ ಈ ಎರಡು ರೀತಿಯ ಮಾದರಿಗಳನ್ನು ನಾವು ನೋಡುತ್ತೇವೆ. ಮಾದರಿ ಅಥವಾ ನಮೂನೆ ಅನ್ನುವಂಥ ಅರ್ಥದಲ್ಲಿ ಅವುಗಳನ್ನು ನಾವು ಬಳಸಲಾಗುತ್ತೆ. ಸೊ ಆದ್ದರಿಂದ ಇವತ್ತು ನಾವು ದತ್ತಾಂಶ ಸಂಗ್ರಹಣೆ ಮಾಡುವಲ್ಲಿ ಮತ್ತು ಒಂದು ಉತ್ತಮವಾಗಿರತಕ್ಕಂತಹ ಒಂದು ಸಂಶೋಧನಾ ವರದಿಯನ್ನು ತಯಾರಿಸುವಲ್ಲಿ ಸ್ಯಾಂಪ್ಲಿಂಗ್ ಅನ್ನುವಂಥದ್ದು, ನಮೂನೆ ಅನ್ನುವಂಥದ್ದು, ಮಾದರಿ ಅನ್ನುವಂಥದ್ದು ಏನದಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ನಾವು ಒಳ್ಳೆಯ ರಿಸರ್ಚನ್ನು ಮಾಡಲಿಕ್ಕೆ, ಕ್ವಾಲಿಟಿ ರಿಸರ್ಚನ್ನು ಕೊಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದು. ಆ ಕಾರಣದಿಂದಾಗಿ ಇವತ್ತು ನಾವು ಅಸಂಭವನೀಯತೆ ಮಾದರಿ, ಅಸಂಭವನೀಯತೆ ನಮೂನೆ ಅಂದರೆ ಏನು, ಅದರ ವಿಧಾನಗಳು ಏನೆಲ್ಲ ಅದಾವ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸೊ ಇನ್ ಇಂಟ್ರಡಕ್ಷನ್, ಮೆಜರಿಂಗ್ ಅ ಸ್ಮಾಲ್ ಪೋರ್ಷನ್ ಆಫ್ ಸಮಥಿಂಗ್ and then making a general statement about the whole thing. What is sampling means? Sampling means we are taking a small portion of the whole population for the measuring, and after the measuring we are going to be generalize the statement to the whole population. That is called sampling. Process of selecting a number of units for a study in such a way that the units represent the larger group from which they are selected. In sampling process, we are going to select the number of units or the person. Those units should be those units should be represent the whole group or the whole larger group to the generalization. So far, the units while going to be select for the sample, it should be represent to the whole population to the or larger group of the study. That is called sample. ಮಾದರಿ ಅಥವಾ ನಮೂನೆ ಅಂದರೆ ಏನು? ಸಂಶೋಧನೆಯಲ್ಲಿ ನಾವು ಒಟ್ಟು ಜನಸಂಖ್ಯೆಯನ್ನು ಅಧ್ಯಯನ ಮಾಡುವುದು ಕಷ್ಟ ಆಗುತ್ತೆ. ಆ ಕಾರಣಕ್ಕೆ ನಾವು ಆ ಇಡೀ ಒಂದು ವಿಷಯದ ಒಂದು ಸಣ್ಣ ಭಾಗವನ್ನು ಮಾತ್ರ ನಾವು ತೆಗೆದುಕೊಂಡು ಆ ಮೂಲಕ ನಾವು ಅದನ್ನು ಅಳತೆ ಮಾಡಲಿಕ್ಕೆ ಮತ್ತು ಅದನ್ನು ಸಂಪೂರ್ಣವಾಗಿ ನಾವು ಇಡೀ ಒಂದು ಜನಸಮುದಾಯಕ್ಕೆ, ಆ ಜನಸಂಖ್ಯೆಗೆ ಅದನ್ನು ಅನ್ವಯಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದು ಅಧ್ಯಯನಕ್ಕಾಗಿ ಹಲವಾರು ಘಟಕಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಅವುಗಳನ್ನು ನಾವು ಇಡೀ ಘಟಕಕ್ಕೆ ಅದನ್ನು ಪ್ರತಿನಿಧಿಸುವಂತಹ ನಾವು ಗುಂಪನ್ನು ಅಥವಾ ಘಟಕಗಳನ್ನು ನಾವಿಲ್ಲಿ ಆಯ್ಕೆ ಮಾಡಿಕೊಳ್ಳುವುದನ್ನೇ ನಮೂನೆ ಅಂತ ಕರಿತೀವಿ. ಅಂದರೆ ಒಟ್ಟು ಜನಸಂಖ್ಯೆಯನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಕಷ್ಟ. ಉದಾಹರಣೆಗೆ ನಾವು ರೈತರ ಸಮಸ್ಯೆಯನ್ನು ಕುರಿತು ಅಧ್ಯಯನ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ನಾವು ಕರ್ನಾಟಕದ ರೈತರ ಸಮಸ್ಯೆಯನ್ನು ಅಧ್ಯಯನ ಮಾಡೋದಾದರೆ ಕೋಟಿಗಟ್ಟಲೆ ಜನಸಂಖ್ಯೆ ಆಗುತ್ತೆ. ಆ ಇಡೀ ಕೋಟಿಗಟ್ಟಲೆ ಜನಸಂಖ್ಯೆಯನ್ನು ನಾವು ನಮ್ಮ ಸಂಶೋಧನೆಯ ಇತಿಮಿತಿಗಳು ಪರಿಗಣನೆಗೆ ತೆಗೆದುಕೊಂಡು ನಾವು ನೋಡಿದಾಗ ಅಷ್ಟನ್ನು ನಾವು ಅಧ್ಯಯನ ಮಾಡೋದು ಕಷ್ಟ. ಅಲ್ಲಿ ನಾವು ಸೆನ್ಸಸ್, ಜನಗಣತಿ ಅಥವಾ ಸರ್ವೆ, ಸಮೀಕ್ಷೆ ವಿಧಾನಗಳನ್ನು ಕೂಡ ಬಳಸ್ಬೋದು. ಆದರೆ ಅದು ಆರ್ಥಿಕವಾಗಿ, ಸಮಯ ಮತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ಅದು ಕಷ್ಟ ಸಾಧ್ಯ ಆಗುತ್ತೆ. ಆದ್ದರಿಂದಾಗಿ ಸಂಶೋಧನಾ ಶೀರ್ಷಿಕೆ ಮತ್ತು ಸಂಶೋಧನಾ ಉದ್ದೇಶಗಳಿಗೆ ಅನುಗುಣವಾಗಿ ನಾವು ಈ ಒಂದು ವಿಧಾನಗಳನ್ನು ಅಳವಡಿಸ್ಕೊಳ್ತೀವಿ. ಅಲ್ಲಿ ಸೆನ್ಸಸ್ ಬೇಕು, ಸರ್ವೆ ಬೇಕು ಅಥವಾ ಸ್ಯಾಂಪಲಿಂಗ್ ಮೆಥಡ್ ಮುಖಾಂತರ ನಾವು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವು ನೋಡಿದಾಗ ನಮಗೆ ಈ ಒಂದು ಮಾದರಿ ಅಥವಾ ನಮೂನೆಗಳನ್ನು ತೆಗೆದುಕೊಂಡು ನಾವು ಅಧ್ಯಯನ ಮಾಡುವುದರ ಮುಖಾಂತರ ಏನು ಮಾಡ್ಬೋದು ಅಂದರೆ ಇಡೀ ನಾವು ಸಮುದಾಯವನ್ನು ಪ್ರತಿನಿಧಿಸುವಂತಹ ಒಂದು ಗುಂಪನ್ನು, ಘಟಕವನ್ನು ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡಲಿಕ್ಕೆ ಸರಳ ಆಗುತ್ತೆ ಅನ್ನುವಂಥದ್ದು. Sampling, why we need a sampling?
sampling makes possible the study of large. The researcher is not able to study the larger population in a limited time, in limited amount. There is, at that situation we go for the sampling method, and we have to be study different characteristics of the population of the larger community. At that time the sampling is the most possible to, to do the good result. And sampling is a very economy, it is a low cost procedure. So far sampling is needed, and sampling is for speedy. Sampling is work out in a very fast work, and it takes a little time to conclusion. So far sampling is needed, and sampling is for accuracy. It always give the accurate answers, accurate results, and accurate for the measuring the variables. So far sampling is a accuracy, so we needed it. Sampling saves the sources of data from being all consumed. It is saves the source of data from the consuming in all the ways of the data processing. So far we need the sampling method. ಸ್ಯಾಂಪ್ಲಿಂಗ್ ಏಕೆ ಬೇಕು? ಈ ನಮೂನೆಗಳ ಅವಶ್ಯಕತೆ ಇದೆನಾ ಅನ್ನೋ ಅವಶ್ಯಕತೆ ಇದೆ. ಏಕೆಂದರೆ ನಾವು ಇಡೀ ಸಂಪೂರ್ಣ ದೊಡ್ಡ ಸಮುದಾಯವನ್ನು ಅಧ್ಯಯನ ಮಾಡುವುದು ಕಷ್ಟ, ಹಾಗೂ ಆ ಸಮುದಾಯ ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿರೋದ್ರಿಂದ ದೊಡ್ಡ ಮಾದರಿಯ ಒಂದು ಜನಗಣತಿಯನ್ನು ಸಮೀಕ್ಷೆಯನ್ನು ಮಾಡುವಂಥದ್ದು ಕಷ್ಟದಾಯಕವಾಗಿರುವಂಥ ಸಂದರ್ಭಗಳಲ್ಲಿ ನಮಗೆ ಇದು ಅಂತಹ ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿರುವ ಜನಸಂಖ್ಯೆಯನ್ನು ಅಧ್ಯಯನ ಮಾಡಲು ಸಾಧ್ಯವನ್ನು ಮಾಡ್ತದೆ. ಮತ್ತು ಆರ್ಥಿಕತೆಯ ದೃಷ್ಟಿಕೋನದಿಂದನೂ ಕೂಡ ನಮಗೆ ಕಡಿಮೆ ಹಣಕಾಸಿನ ನೆರವಿನಲ್ಲಿ ನಾವು ಸಂಶೋಧನೆಯನ್ನು ಕೈಗೊಳ್ಳಬಹುದು, ಮತ್ತು ಅತ್ಯಂತ ವೇಗವಾಗಿಯೂ ಸಹ ನಾವು ಇದನ್ನು ಪೂರೈಸಲಿಕ್ಕೆ ನಾವು ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಮತ್ತು ಇಲ್ಲಿ ಸಿಗ್ತಕ್ಕಂಥ ನಮಗೆ ಫಲಿತಾಂಶ ಮತ್ತು ರಿಸಲ್ಟ್ ಏನಿದೆ ಬಹಳ ನಿಖರವಾಗಿರ್ತಕ್ಕಂತಹ ಒಂದು ರಿಸಲ್ಟ್ ಆಗಿರುತ್ತೆ, ಫಲಿತಾಂಶ ಆಗಿರುತ್ತೆ. ಆ ಕಾರಣಕ್ಕಾಗಿ ನಾವೇನು ಮಾಡ್ತೀವಿ, ಸ್ಯಾಂಪ್ಲಿಂಗ್ ಮೆಥಡನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಹೋಗ್ತೀವಿ ರಿಸರ್ಚಲ್ಲಿ ಅನ್ನುವಂಥದ್ದು. ಸೊ ವಾಟ್ ಆರ್ ದಿ ಟೈಪ್ಸ್ ಆಫ್ ಸ್ಯಾಂಪಲ್ಸ್? There are two types of samples. One is probability sampling, another one is non-probability sampling. ಒಂದು ಸಂಭವನೀಯತೆ ಮಾದರಿ, ಇನ್ನೊಂದು ಅಸಂಭವನೀಯತೆ ಮಾದರಿ ಅನ್ನುವಂಥ ಹೆಸರಿನಲ್ಲಿ ನಾವು ಕರಿತೇವೆ. ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಅಂದರೆ ಸಂಭವನೀಯತೆ ಮಾದರಿ ಅಥವಾ ನಮೂನೆ, ನಾನ್ ಪ್ರೊಬಬಿಲಿಟಿ ಅಂದರೆ ಅಸಂಭವನೀಯತೆ ಮಾದರಿ ಅನ್ನುವಂಥದ್ದು. ಸೊ ಇವತ್ತು ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಯಾವುದು ಅಂದರೆ, ನಾನು ಹೇಳ್ತಾ ಇರ್ತಕ್ಕಂಥ ವಿಷಯ ಯಾವುದು, ನಾನ್ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್. ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಬೇರೆ ವಿಡಿಯೋದಲ್ಲಿ ನಾನು ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ನಾನು ನಾನ್ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಬಗ್ಗೆ ಮಾತ್ರ ಇಲ್ಲಿ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಪ್ರೊಬಬಿಲಿಟಿ ಮೀನ್ಸ್ there is an equal chance to the every unit of the population, that is called probability. There is an equal chance to the every person or every unit in the targeted population. But in non-probability sampling there is no equal chance for the every unit in the population. So what is non-probability sampling? I already said, not every element of the population has the opportunity for selection in the sample. Right? While you are doing the research, a targeted population should have an opportunity to be selected as a sample. That is probability. If they doesn't have the opportunity to select as a sample as any element, that is called non-probability sampling, and does not give all of the individuals in the population equal chance of being selected. I already said, in non-probability sampling there is no equal chance to being selected in the population. There is no sampling frame, and population parameters may be unknown. There is population parameters are not
providing, and parameters are not going to be using here. And it is a non-random selection. We are not going to be randomization here, we are going to be non-random. As a researcher wish and as researcher convenient, as researcher opinion, they are going to be selecting the research elements or the units or the individuals more likely to produce a biased sample. Sometime it is going to be biased sample, not some, it more like to be biased sample, and it is restricting the generalization to the whole population of the result or the conclusion. That is called non probability sampling. ಅಸಂಭವನೀಯತೆ ಮಾದರಿ ಅಥವಾ ನಮೂನೆ ಅಂದರೆ ಏನು ಅನ್ನುವಂಥದ್ದು. ಇಲ್ಲಿ ಆಲ್ರೆಡಿ ಹೇಳಿದಾಗೆ ಜನಸಂಖ್ಯೆಯ ನಾವು ಸಂಶೋಧನೆಗೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಜನಸಂಖ್ಯೆ ಅಥವಾ ಒಂದು ನಿರ್ದಿಷ್ಟ ಸಮುದಾಯ ಏನಿರುತ್ತೆ ಆ ಸಮುದಾಯದ ಪ್ರತಿಯೊಂದು ಅಂಶವು ಪ್ರತಿಯೊಂದು ಘಟಕವು ಮಾದರಿಯಲ್ಲಿ ಆಯ್ಕೆಯಾಗತಕ್ಕಂಥ ಅವಕಾಶವನ್ನು ಹೊಂದಿರುವುದಿಲ್ಲ. ಆದರೆ ಸಂಭವನೀಯತೆಯಲ್ಲಿ ಏನಾಗಿರುತ್ತೆ, ನಾವು ಆಯ್ಕೆ ಮಾಡಿಕೊಳ್ತಕ್ಕಂತಹ ಒಂದು ಸಮುದಾಯ ಏನಾಗಿರುತ್ತದೆ ಆ ಸಮುದಾಯದಲ್ಲಿನ ಪ್ರತಿಯೊಂದು ಘಟಕಕ್ಕೂ ಕೂಡ ತಾನು ಈ ಒಂದು ಸಂಶೋಧನೆಯಲ್ಲಿ ಪಾಲ್ಗೊಳ್ಳುವಂತಹ ಸಂಪೂರ್ಣವಾಗಿರ್ತಕ್ಕಂತಹ ಆಯ್ಕೆಯ ಅವಕಾಶವನ್ನು ಹೊಂದಿರುತ್ತದೆ. ಆದರೆ ಅಸಂಭವನೀಯತೆಯಲ್ಲಿ ಇಲ್ಲಿ ಯಾವುದೇ ರೀತಿಯ ಆಯ್ಕೆಗಳಿಗೆ ಅವಕಾಶ ಇಲ್ಲಿ ಸಿಗೋದಿಲ್ಲ ಅನ್ನುವಂಥದ್ದು. ಜೊತೆಗೆ ಜನಸಂಖ್ಯೆಯಲ್ಲಿರುವ ಎಲ್ಲ ವ್ಯಕ್ತಿಗಳಿಗೆ ಆಯ್ಕೆಯಾಗುವ ಸಮಾನ ಅವಕಾಶಗಳು ಕೂಡ ಇಲ್ಲಿ ನೀಡಲಿಕ್ಕಾಗುವುದಿಲ್ಲ. ಇಲ್ಲಿ ನಮಗೆ ಒಂದು 5,000 ಜನ ಅದಾರಂದರೆ 5,000 ಜನರಿಗೂ ನಮ್ಮ ಸಂಶೋಧನೆಯಲ್ಲಿ ಭಾಗವಹಿಸುವಂತಹ ಅವಕಾಶ ಸಮಾನವಾಗಿರುವುದಿಲ್ಲ. ನನ್ನ ಉದ್ದೇಶ ಏನಾಗಿದೆ, ನನಗೇನು ಕನ್ವಿನಿಯೆಂಟ್ ಆಗುತ್ತೆ ಅದಕ್ಕೆ ಅನುಗುಣವಾಗಿ ನಾನು ವ್ಯಕ್ತಿಗಳನ್ನು ನನ್ನ ಸಂಶೋಧನೆಗೆ ಆಯ್ಕೆ ಮಾಡಿಕೊಳ್ತೀನಿ ವಿನಃ ಅಲ್ಲಿ ನಾನು ಸಮಾನ ಅವಕಾಶಗಳಿಗೆ ಆಸ್ಪದನೆಯನ್ನು ಕೊಡೋದಿಲ್ಲ. ಅದು ಅಸಂಭವನೀಯತೆಯ ಮಾದರಿಯಾಗಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಚೌಕಟ್ಟು ಫ್ರೇಮ್ವರ್ಕ್ ಅನ್ನುವಂಥದ್ದನ್ನು ನಾವು ಅಸಂಭವನೀಯತೆ ಮಾದರಿಯಲ್ಲಿ ಮಾಡೋದಿಲ್ಲ ಅನ್ನುವಂಥದ್ದು. ಮತ್ತು ಇದು ಯಾದೃಚ್ಛಿಕವಲ್ಲದ ಆಯ್ಕೆ ಅನ್ನುವಂಥದ್ದು. ಇಲ್ಲಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ರ್ಯಾಂಡಮೈಜೇಷನನ್ನು ನಾವು ಅನುಸರಿಸೋದಿಲ್ಲ. ಇಲ್ಲಿ ನಾವು ನಮಗೆ ಅನುಕೂಲತೆ ಹೇಗಾಗುತ್ತೆ ಅದಕ್ಕೆ ತಕ್ಕಂತೆ ನಾವು ಮಾಡೋದರಿಂದ ಇದು ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ರ್ಯಾಂಡಮೈಜೇಷನ್ ಸೆಲೆಕ್ಷನ್ಗೆ ಅವಕಾಶ ಇರೋದಿಲ್ಲ ಅನ್ನುವಂಥದ್ದು. ಮತ್ತು ಇಲ್ಲಿ ಜನಸಂಖ್ಯೆ ನಿಯತಾಂಕಗಳು ಕೂಡ ಇಲ್ಲಿ ಇರೋದಿಲ್ಲ ಅನ್ನೋದು ಆಲ್ರೆಡಿ ಹೇಳಿದ್ವಿ. ನಾವು ಪ್ಯಾರಾಮೀಟರ್ಸ್ಗಳಂತ ಕರಿತೀವಲ್ಲ ಆ ಪ್ಯಾರಾಮೀಟರ್ಸ್ಗಳು ಕೂಡ ಇಲ್ಲಿ ಯಾವುದೇ ರೀತಿ ನಾವು ಅನುಸರಿಸೋದಿಲ್ಲ ಅನ್ನುವಂಥದ್ದು. ಸೊ ಪಕ್ಷಪಾತದ ಮಾದರಿಯನ್ನು ಉತ್ಪಾದಿಸುವ ಸಾಧ್ಯತೆ ಇರ್ತದೆ. ಇಲ್ಲಿ ನಾವು ಸಂಶೋಧಕ ಯಾವ ಒಂದು ಅಂಶಗಳನ್ನು ಒಳಗೊಂಡಿರ್ತಾನೆ, ಯಾವ ಪೂರ್ವ ಚಿಂತನೆಗಳನ್ನು ಒಳಗೊಂಡಿರ್ತಾನೆ, ಅವನು ತನ್ನ ಒಂದು ಬುದ್ಧಿಮಟ್ಟಕ್ಕೆ ಅನುಗುಣವಾಗಿಯೇ ಅವನು ಯಾವ ಪಕ್ಷಕ್ಕೆ ಸೇರ್ತಾನೆ ಅದಕ್ಕೆ ತಕ್ಕಂತೆಯೇ ಅವನು ಮಾದರಿಗಳನ್ನು ಆಯ್ಕೆ ಮಾಡಿಕೊಳ್ಳೋದ್ರಿಂದ ಅದು ಪಕ್ಷಪಾತವಾಗಿರತಕ್ಕಂತಹ ಒಂದು ರಿಸಲ್ಟನ್ನು ಕೂಡ ಇಲ್ಲಿ ತರಲಿಕ್ಕೆ ಸಾಧ್ಯ ಇರುತ್ತೆ ಅನ್ನುವಂಥದ್ದು. ಮತ್ತು ಇದನ್ನು ನಾವು ಸಾಮಾನ್ಯೀಕರಣಗೊಳಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದರೆ ಅದು ಇಡೀ ಸಮುದಾಯವನ್ನು ಪ್ರತಿನಿಧಿಸುವಂತಹ ಒಂದು ಆಯ್ಕೆಗಳನ್ನು ನಾವು ಮಾಡಿರೋದಿಲ್ಲ ಮತ್ತು ಅಲ್ಲಿ ಯಾರಿಗೂ ಸಮಾನ ಅವಕಾಶಗಳು ಕೊಟ್ಟಿರದೇ ಇರೋ ಕಾರಣಕ್ಕಾಗಿ ಇದು ಇಡೀ ಸಮುದಾಯವನ್ನು ನಾವು ಸಾಮಾನ್ಯೀಕರಣಗೊಳಿಸಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋಂಥದ್ದು. ಸೊ ಇದು ಅಸಂಭವನೀಯತೆಯ ಮಾದರಿ ಅಂತ ಕರಿತೇವೆ ನಾವು. ಹಾಗಾದರೆ ಇದರ ಅಡ್ವಾಂಟೇಜಸ್ ಏನಿದೆ, ಇದರಿಂದ ಉಪಯೋಗಗಳೇನು? ಆಲ್ರೆಡಿ ಇದೆ. ಇಟ್ ಇಸ್ ಅ ವೆರಿ ಲೋ ಕಾಸ್ಟ್, ಅತ್ಯಂತ ಕಡಿಮೆ ನಾವು ಹಣದಲ್ಲಿ ನಾವು ಇದನ್ನು ಮಾಡ್ಬೋದು. ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಅಂಡರ್ಸ್ಟುಡ್, ಹೌದಾ? ಸೊ ಇಲ್ಲಿ ನಾವು ಏನು ಮಾಡ್ಬೋದು, ಬಹಳ ಕಡೆ ಇದನ್ನು ಕೂಡ ಬಳಕೆ ಮಾಡ್ತಾರೆ ಮತ್ತು ಇದನ್ನು ಸಂಪೂರ್ಣವಾಗಿ ನಾವು ಅರ್ಥ ಮಾಡಿಕೊಳ್ಳೋ ದೃಷ್ಟಿ ಅಂದರೆ ಕ್ವಾಲಿಟೇಟಿವ್ ರಿಸರ್ಚ್ಗಳಲ್ಲಿ ನಾವು ಏನು ಮಾಡ್ತೀವಿ, ನಾನ್ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ಗಳನ್ನು ಬಳಸ್ತೀವಿ. ಯಾಕಂದರೆ ಆ ಪ್ರತಿಯೊಂದು ಘಟಕದ ಒಂದು ಗುಣಮಟ್ಟತೆಯನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಆಳವಾಗಿ ಸಂಪೂರ್ಣವಾಗಿ ಅಧ್ಯಯನ ಮಾಡುವ ಸಂದರ್ಭಗಳಲ್ಲಿ ನಮಗೆ ಹೆಚ್ಚು ಸಮಯ ಇರುತ್ತೆ ಮತ್ತು ಅವುಗಳ ಆಧಾರದ ಮೇಲೆ ನಾವು ಜನರಲೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ಮಾತ್ರ ನಾವೇನು ಮಾಡ್ತೀವಿ, ಈ ನಾನ್ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ಗಳನ್ನು ಯೂಸ್ ಮಾಡ್ತೀವಿ. ಇನ್ನು ಡಿಸ್ಅಡ್ವಾಂಟೇಜಸ್ ಏನು, ಅನಾನುಕೂಲತೆಗಳು ಏನು ಅಂತಂದರೆ ವೇರಿಯಬಿಲಿಟಿ. What are the disadvantages? Variability and bias cannot be measured or controlled. Here we could not be measured.
or we could not control the variables of the researcher. So far, this is the disadvantage. And we can't projecting data beyond sample not justified. So we are not going to be justify the sample, because this is also one of the disadvantage. And restriction of generalization, we can't generalize the whole population because we are not given the equal chance to the uh, whole population. Therefore we can't generalize the sample. ಅನುಕೂಲಗಳು ಅಂದರೆ ಬಹಳ ಕಡಿಮೆ ವೆಚ್ಚದಲ್ಲಿ ನಾವು ಇದನ್ನು ಕೈಗೊಳ್ಳಬಹುದು. ವ್ಯಾಪಕವಾಗಿ ಇದನ್ನು ನಾವು ಬಳಸ್ತೀವಿ ಮತ್ತು ಅರ್ಥೈಸಲಾಗುತ್ತೆ. ನಾವು ಕೇವಲ ಕ್ವಾಲಿಟೇಟಿವ್ ರಿಸರ್ಚ್ ಅಂದರೆ ಗುಣಮಟ್ಟ ಒಂದು ಸಂಶೋಧನೆಗಳಲ್ಲಿ ನಾವೇನು ಮಾಡ್ತೀವಿ, ಇವುಗಳನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಸಂಭವನೀಯತೆ ಮಾದರಿಗಳಿಂದ ಅನಾನುಕೂಲತೆಗಳಂದರೆ ವ್ಯತ್ಯಾಸ ಮತ್ತು ಪಕ್ಷಪಾತವನ್ನು ಅಳೆಯಲು ಅಥವಾ ನಿಯಂತ್ರಿಸಲು ಸಾಧ್ಯವಿಲ್ಲ. ನಾವು ಹೇಳಿದ್ವಿ ಆಗಲೇ, ಬಯಾಸನ್ನು ನಾವು ಮೆಜರ್ ಮಾಡಲಿಕ್ಕೆ ಆಗೋದಿಲ್ಲ, ಆಮೇಲೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೂ ಕೂಡ ನಮಗೆ ಇಲ್ಲಿ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಆಮೇಲೆ ಇದನ್ನು ಸಾಮಾನ್ಯೀಕರಣವಾದ ನಿರ್ಬಂಧವನ್ನು ಕೂಡ ಒಂದು, ಇದನ್ನು ಎಲ್ಲ ಇದನ್ನು ನಾವು ಸ್ಯಾಂಪಲನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಸೊ ಸ್ಯಾಂಪಲ್ಗೆ ಇನ್ನೊಂದು ನಾನು ಉದಾಹರಣೆ ಕೊಡೋದಾದರೆ, ನಾವು ವೈ ವಿ ನೀಡ್ ಸ್ಯಾಂಪಲ್ ಅನ್ನುವಂಥದ್ದನ್ನು ಎಕ್ಸಾಂಪಲ್ ಕೊಡಬೇಕಾದ್ರೆ, ನಾವು ಧಾನ್ಯವನ್ನು ಗುಣಮಟ್ಟವನ್ನು ಆಯ್ಕೆ ಮಾಡಬೇಕಾದ್ರೆ ಒಂದು ಚೀಲದಲ್ಲಿ ಇರತಕ್ಕಂಥ ಎಲ್ಲ ಸಂಪೂರ್ಣ ಅಕ್ಕಿಗಳನ್ನು ನಾವು ಒಂದೊಂದು ಕಾಳುಗಳನ್ನು ತೆಗೆದು ನಾವು ಅವುಗಳ ಒಂದು ಗುಣಮಟ್ಟತೆಯನ್ನು ನೋಡೋದಿಲ್ಲ. ಕೇವಲ ಒಂದು ಬೊಗಸೆಯಲ್ಲಿ ಒಂದಷ್ಟು ಧಾನ್ಯಗಳನ್ನು ತೆಗೆದುಕೊಂಡು ಅದರ ಗುಣಮಟ್ಟತೆಯನ್ನು ಅಳತೀವಿ. ಆ ಬೊಗಸೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಧಾನ್ಯಗಳನ್ನೇ ನಾವು ಸ್ಯಾಂಪಲ್ ಅಂತ ಕರಿತೀವಿ. ಆ ಒಂದು ಸ್ಯಾಂಪಲ್ದ ಆಧಾರದ ಮೇಲೆ ಇಡೀ ಚೀಲದಲ್ಲಿರ್ತಕ್ಕಂತಹ ಒಂದು ಧಾನ್ಯಗಳ ಗುಣಮಟ್ಟತೆಯನ್ನು ನಾವು ತಿಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ದಟ್ ಈಸ್ ಕಾಲ್ಡ್ sampling. Sampling, I am giving one example. For example, while you are in the fever, you went to the hospital. The doctor is going to be collect the sample of blood to test the what disease you have suffering. They can't test the whole body blood. They will take only a sample of blood. Based on that, they are going to be diagnose the what is the problem you are facing, isn't it? That is called sample. And first we are going to be studying in non-probability sampling. There are many types of samplings will come. The first we will discuss about the purposive sampling. The purposive sampling is, it involves the researcher using their judgment to select a sample that is most useful to the purpose of the research. So researcher is going to be decide, and based on the purpose of the research, he is going to be select the sample by the judgmental. We are calling purposive sampling also judgmental sampling. It is often used in qualitative research, where the researcher wants to gain detailed knowledge about a specific phenomena rather than make a statistical inference. At that time, we are going to be use purposive sampling, right? If the researcher need the detailed knowledge about the specific phenomena and all in-depth understanding of the phenomena, at the time we are going to be use purposive sampling. There is a no statistical inference. At that time we are going to be use purposive sampling. ಉದ್ದೇಶಪೂರ್ವಕ ಮಾದರಿ ಅಂದರೆ, ಈ ರೀತಿಯ ಮಾದರಿ ಸಂಶೋಧಕರು ತಮ್ಮ ತೀರ್ಪನ್ನು ಬಳಸಿಕೊಂಡು ಸಂಶೋಧನೆಯ ಉದ್ದೇಶಗಳಿಗೆ ಹೆಚ್ಚು ಉಪಯುಕ್ತವಾದಂಥ ಮಾದರಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು. ಸಂಶೋಧಕ ಏನು ಮಾಡ್ತಾನೆ, ತಾನೇ ಒಂದು ಡಿಸಿಷನನ್ನು ತಗೊಳ್ತಾನೆ. ಇಲ್ಲಿ ಸಂಶೋಧನೆ ಉದ್ದೇಶಗಳಿಗೆ ಉಪಯುಕ್ತ ಆಗ್ತಕ್ಕಂಥ ಮಾದರಿ ಯಾವುದು ಅನ್ನುವಂಥದ್ದನ್ನು ಗಮನದಲ್ಲಿರಿಕೊಂಡು ಸಂಶೋಧನೆ ಶೀರ್ಷಿಕೆ ಮತ್ತು ಉದ್ದೇಶಗಳಿಗೆ ಉಪಯುಕ್ತವಾಗ್ತಕ್ಕಂಥ ಮಾದರಿಯನ್ನು ಇಲ್ಲಿ ಅವನು ಆಯ್ಕೆ ಮಾಡಿಕೊಳ್ತಾನೆ. ಇದನ್ನು ಸಾಮಾನ್ಯವಾಗಿ ಎಲ್ಲಿ ಬಳಸ್ತಾರೆ ಅಂತಂದರೆ, ಗುಣಾತ್ಮಕ ಸಂಶೋಧನೆಯಲ್ಲಿ ಉದ್ದೇಶಪೂರ್ವಕ ಮಾದರಿಯನ್ನು ಬಳಸ್ತಾರೆ. ಅಲ್ಲದೆ ಸಂಶೋಧಕರು ಸಂಖ್ಯಾಶಾಸ್ತ್ರೀಯ ಅನುಮಾನಗಳನ್ನು ಮಾಡುವ ಬದಲು ನಿರ್ದಿಷ್ಟ ವಿದ್ಯಮಾನಗಳ ಬಗ್ಗೆ ವಿವರವಾದ ಜ್ಞಾನವನ್ನು ಪಡೆಯಲು ಸಹ ಇಲ್ಲಿ ಬಯಸ್ತಾರೆ ಅಂತ. ಇಲ್ಲಿ ಯಾವುದೇ ಸಾಂಖ್ಯಿಕ
ವಿಶ್ಲೇಷಣೆಗಳು ಬಳಸೋದಿಲ್ಲ. ಇಲ್ಲಿ ಕೇವಲ ಒಂದು ವಿಷಯದ ಕುರಿತಾದ ಆಳವಾದ ಜ್ಞಾನ, ವಿವರವಾದ ಜ್ಞಾನವನ್ನು ಪಡೆಯುವ ಸಲುವಾಗಿ ಈ ಒಂದು ಉದ್ದೇಶಪೂರ್ವಕ ಮಾದರಿಯನ್ನು ಇಲ್ಲಿ ಬಳಸ್ತಾರೆ ಅನ್ನುವಂಥದ್ದು. And purpose is sampling. Start with the purpose in the mind. What purpose you have in your mind? Based on that, we are going to be select the purposive sampling. The sample is selected to include people of interest. Right? In purposive sampling, we are collecting the samples or selecting the units by the interest of the people. We are going to be taken as a sample and exclude those who do not suit the purpose. We are including the people who are interest, and we are going to exclude the who are not suit to the research purpose also. Samples are chosen well based on certain criteria. There will be, we make some certain criteria. These type of samples only we are going to be select. For example, widows, right? Only widows we are going to be select the in the sample. And in widows we making some criteria. From past 10 years they are living single, like that we are going to be making criteria. There is assurance of quality response, right? In this research sampling method, there is assurance of the quality response, because individually the people we have interested, those only we are going to be including. Therefore there should be assurance of the quality response we can collect. Biased selection of samples may occur. Sometime it happens, biased selection of samples, because we are not given the equal chance of randomization. Therefore it is sometime making bias based on the researcher thinking, thoughts, and person interest. We are going to be selecting a sample. Sometime it may be occurs bias, and it takes time consuming process, right? It takes a long time for the collecting the data, because purposive sampling we need the persons are not in the same place, in many places, and we are going to be study in-depth study. At the time it take more time. ಉದ್ದೇಶಪೂರ್ವಕ ಮಾದರಿಯಲ್ಲಿ ನಾವು ಮನಸ್ಸಿನಲ್ಲಿ, ಸಂಶೋಧಕನು ತನ್ನ ಮನಸ್ಸಿನಲ್ಲಿ ಹೊಂದಿರತಕ್ಕಂತಹ ಉದ್ದೇಶದಿಂದ ಇಟ್ಕೊಂಡು ಅದನ್ನು ಪ್ರಾರಂಭಿಸ್ತಾನೆ. ಇಲ್ಲಿ ಮಾದರಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಆಸಕ್ತಿ ಹೊಂದಿರತಕ್ಕಂಥ ಜನರನ್ನು ಮಾತ್ರ ತನ್ನ ಒಂದು ಸ್ಯಾಂಪಲಲ್ಲಿ, ಮಾದರಿಯಲ್ಲಿ ಸೇರಿಸ್ಕೊಳ್ಳಿಕ್ಕೆ ಆಯ್ಕೆ ಮಾಡಿಕೊಳ್ಳಾಗುತ್ತೆ. ಉದ್ದೇಶಕ್ಕೆ ಸರಿ ಹೊಂದೋರನ್ನು ಮಾತ್ರ ಅವರು ತೆಗೆದುಕೊಳ್ತಾರೆ. ಯಾರು ಅವರ ಉದ್ದೇಶಕ್ಕೆ ಅನುಗುಣವಾಗಿರ್ತಕ್ಕಂಥ ಸ್ಯಾಂಪಲ್ಸ್ಗಳಾಗಿಲ್ಲ ಅನ್ನುವಂಥದ್ದು ಕಂಡು ಬರುತ್ತೆ, ಅವರನ್ನು ಅದರಿಂದ ಹೊರಗಿಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನುವಂಥದ್ದು. ಆಮೇಲೆ ನಿರ್ದಿಷ್ಟ ಮಾನದಂಡಗಳ ಆಧಾರದ ಮೇಲೆ ಮಾದರಿಗಳನ್ನು ಚೆನ್ನಾಗಿ ಆಯ್ಕೆ ಮಾಡಲಾಗುತ್ತೆ. ಅಲ್ಲಿ ನಾವು ಹೇಳಿದ ಹಾಗೆ ಕೆಲವೊಂದು ಮಾನದಂಡಗಳನ್ನು ಅವ್ರು ಏನು ಮಾಡ್ತಾರೆ, ಪ್ರಿಸೈಸ್ ಮಾಡಿರ್ತಾರೆ. ಆ ಮಾನದಂಡಗಳಿಗೆ ಆಧಾರದ ಮೇಲೇ ಅಲ್ಲಿ ಈ ಒಂದು ಮಾದರಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಈ ಸ್ಯಾಂಪಲ್ ಯೂನಿಟ್ಸ್ಗಳನ್ನು ನಾವಿಲ್ಲಿ ಆಯ್ಕೆ ಮಾಡಿಕೊಳ್ತೀವಿ ಅನ್ನುವಂಥದ್ದು. ಇಲ್ಲಿ ಗುಣಮಟ್ಟದ ಪ್ರತಿಕ್ರಿಯೆಗಳಿಗೆ ಭರವಸೆ ಇದೆ ಅನ್ನುವಂಥದ್ದು. ಯಾಕಂದರೆ ಸಹಜವಾಗಿ ವ್ಯಕ್ತಿಗಳು ಆಸಕ್ತಿಯಿಂದ ಬಂದಿರೋದ್ರಿಂದ ಅವರು ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನೇ ನಮಗೆ ಕೊಡ್ತಾರೆ ಅನ್ನುವಂಥದ್ದು. ಆದರೆ ಕೆಲವೊಮ್ಮೆ ಇದು ಪಕ್ಷಪಾತವನ್ನು ಸಹ ಮಾಡುವಂಥ ಒಂದು ಸಂಭವನೀಯತೆ ಇರುತ್ತೆ ಅನ್ನೋದು. ಯಾಕಂದರೆ ಸಂಶೋಧಕನು ತನಗೆ ಬೇಕಾಗಿರ್ತಕ್ಕಂಥವರನ್ನು ಆಯ್ಕೆ ಮಾಡಿಕೊಂಡಿರೋದ್ರಿಂದ, ಮತ್ತು ಅಲ್ಲಿ ಭಾಗವಹಿಸಿರ್ತಕ್ಕಂತಹ ವ್ಯಕ್ತಿಯು ಕೂಡ, ಸಂದರ್ಶಿಯೂ ಕೂಡ ತನ್ನ ಒಂದು ಉಪಯುಕ್ತತೆ ಏನಾದರೂ ಇದೆ ಅನ್ನುವಂಥ ಒಂದು ಅಂಶವನ್ನು ಪರಿಗಣನೆ ಮಾಡಿರೋದ್ರಿಂದ ಇಲ್ಲಿ ಕೆಲವೊಮ್ಮೆ ಪಕ್ಷಪಾತ ಆಗುವಂತಹ ಒಂದು ಸಂಭವನೀಯತೆಗಳು ಕೂಡ ಇರುತ್ತದೆ ಅನ್ನುವಂಥದ್ದು. ಜೊತೆಗೆ ಇದು ಅತಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವಂಥದ್ದು. ನಾವು ಬಹಳ ಆಳವಾಗಿ ವಿವರವಾಗಿ ನಾವು ಅಧ್ಯಯನ ಮಾಡುವ ಒಂದು ವ್ಯವಸ್ಥೆಯಲ್ಲಿ ಅಧ್ಯಯನ ಮಾಡೋದರಿಂದ ಇದು ಹೆಚ್ಚು ಸಮಯವನ್ನು ಸಹ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು.
In a then second sampling method in non-probability is convenience sampling. Based on the researcher convenience is going to be collect the units or samples. A convenience sample simply includes the individual who happen to be most accessible to the researcher. Very simple, we can understand this. Who are most accessible to the researcher, those individuals are going to be select as a sample, that is convenient sample. This is an easy and inexpensive way to gather initial data, but there is no way to tell if the sample is representative to the whole population, and so it can't produce generalized results. It is very easy and inexpensive for the collecting the data, because who are accessible, those are only are simple samples. So for it is very easy, and it is those all samples are individuals we are including in the research data collection. Those are all accessible to the researcher, because of that it is inexpensive. But there is no way to the representation of whole population this sample, and also we can't generalize the result based on the convenience sampling results. ಕನ್ವಿನಿಯನ್ಸ್ ಸ್ಯಾಂಪ್ಲಿಂಗ್ ಅನ್ನು ನಾವು ಕನ್ನಡದಲ್ಲಿ ಅನುಕೂಲಕರ ಮಾದರಿ ಅಂತ ಕರಿತೀವಿ. ಅನುಕೂಲಕರ ಮಾದರಿಯು ಸಂಶೋಧಕರಿಗೆ ಹೆಚ್ಚು ಪ್ರವೇಶಿಸಬಹುದಾದ ವ್ಯಕ್ತಿಗಳನ್ನು ಒಳಗೊಂಡಿರುತ್ತದೆ. ಅಂದರೆ ಇಲ್ಲಿ ಅವನಿಗೆ ಸಂಶೋಧಕನಿಗೆ ಲಭ್ಯವಿರತಕ್ಕಂತಹ ಜನರು ಯಾರದಾರ ಅವರನ್ನೇ ಅವನು ಆ ವ್ಯಕ್ತಿಗಳನ್ನೇ ಅವನು ಸಂಶೋಧಕನು ಏನು ಮಾಡ್ತಾನೆ, ತನ್ನ ಸಂಶೋಧನಾ ಸಂದರ್ಶಿಗಳಾಗಿ ಉಪಯೋಗಿಸ್ಕೊಳ್ತಾನೆ. ಹಾಗಾಗಿ ಇದು ಅವನ ಅನುಕೂಲಕ್ಕೆ ತಕ್ಕಂತೆ, ಸಂಶೋಧಕನ ಅನುಕೂಲಕ್ಕೆ ಯಾರು ಸಿಗ್ತಾರೆ ಆ ಒಂದು ಸಂದರ್ಭಕ್ಕೆ ಸಮಯಕ್ಕೆ ಎಲ್ಲಿ ಯಾರು ಸಿಗ್ತಾರೆ ಅವರನ್ನೆಲ್ಲನೂ ಕೂಡ ಅವನು ಆಯ್ಕೆ ಮಾಡಿಕೊಳ್ಳುವುದರಿಂದ ಇದನ್ನು ಅನುಕೂಲಕರ ಮಾದರಿ ಅಂತ ಕರಿತೀವಿ. ಇಲ್ಲಿ ಆರಂಭಿಕ ಒಂದು ದತ್ತಾಂಶವನ್ನು ನಾವು ಸುಲಭವಾಗಿ ಸಂಗ್ರಹಿಸ್ಬೋದು, ಮತ್ತು ಇದು ಅತ್ಯಂತ ಅಗ್ಗವಾಗಿರ್ತಕ್ಕಂಥ ಮಾರುಕಟ್ಟೆ. ಯಾಕಂದರೆ ಎಲ್ಲಿ ಬೇಕಲ್ಲಿ ನಮ್ಗೆ ಯಾರು ಸಿಗ್ತಾರೆ, ನನ್ನ ಕನ್ವೀನಿಯಂಟ್ ಯಾರಾಗ್ತಾರೆ, ನಾನು ಎಲ್ಲಿ ಹೋಗ್ತೀನಿ ಯಾರು ಸಿಗ್ತಾರೆ ಅವರೆಲ್ಲರನ್ನೂ ಕೂಡ ನಾನು ಮಾದರಿಯಾಗಿ ಆಯ್ಕೆ ಮಾಡಿಕೊಂಡು ನಾನು ದತ್ತಾಂಶ ಸಂಗ್ರಹಣೆ ಮಾಡೋದ್ರಿಂದ ಅದು ಬಹಳ ಅಗ್ಗವಾಗಿರ್ತಕ್ಕಂಥ ಬಹಳ ಕಡಿಮೆ ವೆಚ್ಚದ ಒಂದು ಮಾರ್ಗ ಅನ್ನುವಂಥ ಕೂಡ ನಾವು ಹೇಳ್ಬೋದು. ಆದರೆ ಇದು ಈ ಮಾದರಿ ಎಲ್ಲ ಜನಸಂಖ್ಯೆಯನ್ನು ಪ್ರತಿನಿಧಿಸುವಂಥದ್ದಾಗಿರೋದಿಲ್ಲ, ಮತ್ತು ಇದರ ಫಲಿತಾಂಶಗಳನ್ನು ನಾವು ಇಡೀ ಸಂಪೂರ್ಣ ಸಮುದಾಯಕ್ಕೆ ಹೋಲಿಕೆ ಮಾಡಲಿಕ್ಕೆ ಅಥವಾ ಸಾಮಾನ್ಯೀಕರಣಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇದು ಅನುಕೂಲಕರ ಮಾದರಿ. ಸ್ಯಾಂಪಲ್ಸ್ ಮೋಸ್ಟ್ ಅವೈಲೇಬಲ್ ಆರ್ ಚೂಸನ್. Those samples are most available to the researcher, those samples only going to be select or chosen to the research. Samples are familiar to the researcher. In convenience sampling, researcher, those samples or those individuals are familiar to the researcher, those are only included in the research process. It saves the time, money and effort. It always saves the time, because who are familiar, who are come forward, who are accessible, those are only included in the research. So far it consume the time and consume the or saves the money and saves the effort. Researcher not travel the a long way, is conveniently available to the accessible for sample. It is not effortless of the researcher. Easy data collection through a known group or class. Examples are friends, co-workers or etc. No accurate way to assess representative of the samples. ಇಲ್ಲಿ ನಾವು here we can't found the accurate answers or accurate results in the sample result. Possible restriction of generalization about the study findings. In study findings we can't get the good result, and we may get good result, but we can't generalize the whole population. That is possibility
That is the restriction of possibility in the generalization of the whole population of the study findings. A convenience sampling may be used in the following cases: when universe is not well defined, the universe is not known, when sampling unit is not clear, when complete list of the sources not available. Who are going to be first point we first understand? When universe is not well defined, that the what are, who are all the respondent to the researcher, it is not defined. And when sampling unit is not clear, who which or who is the becoming a sample, that is not clear. And also there is no availability of the list of respondents. At that time we are going to be use convenient sampling. Not only convenient sampling, non-probability sampling we are going to be used when the universe is not defined or population is unknown. The population is unknown, then we are going to be use non-probability sampling method. For example, suppose 100 car owners are to be selected for the researcher. Then we may collect from the RTO's office the list of car owners and then make a selection of 100 from that to the form the sample. So 100 owners list I am collected, and whole 100 car owners I am going to be taken as a sample. That is called convenient selection. We are not going to be take any extra effort to the selecting the sample. Based on his convenient of the researcher, is went to the RTO and collected the list of 100 owners and selected those are all his sample for the research. ಈ ಕೆಳಗಿನ ಸಂದರ್ಭಗಳಲ್ಲಿ ಅನುಕೂಲಕರ ಮಾದರಿಯನ್ನು ನಾವು ಬಳಸುತ್ತೇವೆ ಅನ್ನುವಂಥದ್ದು ಯಾವ್ಯಾವುದು ಅಂದರೆ ಬ್ರಹ್ಮಾಂಡವನ್ನು ಸರಿಯಾಗಿ ವ್ಯಾಖ್ಯಾನಿಸಿದ. ಬ್ರಹ್ಮಾಂಡ ಅಂದರೆ ಇಡೀ ನಾವು ಸಮುದಾಯ, ಯಾವ ಸಮುದಾಯವನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ ಅದನ್ನು ನಾವು ಸರಿಯಾಗಿ ವ್ಯಾಖ್ಯಾನಿಸಿಲ್ಲ ಅಂತ ಸಂದರ್ಭಗಳಲ್ಲಿ ನಾವು ನಮಗೆ ಯಾವೆಲ್ಲ ವ್ಯಕ್ತಿಗಳನ್ನು ಅಧ್ಯಯನ ಮಾಡಬೇಕಾಗಿದೆ ಅಂತ ತಿಳಿದೇ ಇರುವಾಗ ನಾವು ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ಗೆ ಹೋಗ್ತೀವಿ ಅನ್ನುವಂಥದ್ದು. ಆಮೇಲೆ ಮಾದರಿ ಘಟಕ ಸ್ಪಷ್ಟವಾಗಿಲ್ಲ ಅನ್ನುವಂಥದ್ದು, ನಮಗೆ ಯಾರನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಾಗಿದೆ ಅನ್ನುವಂಥದ್ದು ಸ್ಪಷ್ಟತೆ ಇಲ್ಲ, ಮತ್ತು ಇಲ್ಲಿ ಸಂಪೂರ್ಣವಾದ ಪಟ್ಟಿ ಕೂಡ ನಮ್ಮಲ್ಲಿ ಲಭ್ಯ ಇಲ್ಲ ಅನ್ನುವಂಥದ್ದು. ನಾವು ಉದಾಹರಣೆಗೆ ನಾವು ಹೇಳಿದೆ, ರೈತರ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗಿದೆ ಅಂತ ಸಂದರ್ಭ ಬಂದಿದೆ. ರೈತರಂದರೆ ನಮಗೆ ಲಿಸ್ಟ್ ಸಿಗುತ್ತೆ, ಕೋಆಪ್ರೇಟಿವ್ ಸೊಸೈಟಿಯಲ್ಲಿ ಸಿಗುತ್ತೆ, ಆಮೇಲೆ ಏನಂತಾರೆ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳಲ್ಲಿ ನಮಗೆ ಸಿಗುತ್ತೆ. ಆದರೆ ನಾವು ಮದ್ಯ ವ್ಯಸನಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ ಅಂದರೆ ಎಷ್ಟು ಪಾಪ್ಯುಲೇಷನ್ ಇದೆ, ಡ್ರಗ್ ಅಬ್ಯೂಸರ್ಸು ಆರ್ ಆಲ್ಕೋಹಾಲ್ ಡ್ರಿಂಕರ್ಸು, how many people are drinking alcohol, we can't know the population, so we don't know universe. At that situation we are going to be use the convenient sampling. ಆ ಸಂದರ್ಭಗಳಲ್ಲಿ ನಾವು ಏನು ಮಾಡ್ತೀವಿ, ಈ ರೀತಿಯ ಮಾದರಿಗಳನ್ನು ನಾವು ಬಳಸ್ತೇವೆ ಅನ್ನುವಂಥ. ಅವ್ರ ಪಟ್ಟಿ ಕೂಡ ನಮಗೆ ಸಿಗೋದಿಲ್ಲ. ಎಷ್ಟು ಜನ ನಮ್ಮ ರಾಜ್ಯದಲ್ಲಿ ಮದ್ಯವ್ಯಸನ ಮಾಡುವಂಥದ್ದಾರೆ, ಧೂಮಪಾನ ವ್ಯಸನ ಮಾಡುವಂಥವ್ರದ್ದಾರೆ ಅನ್ನುವಂಥ ಪಟ್ಟಿ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ. ಹಾಗಾಗಿ ಹೆಚ್ಚು ಲಭ್ಯವಿರುವ ಮಾದರಿಗಳನ್ನು ಆಯ್ಕೆ ಮಾಡಲಾಗ್ತದೆ. ಯಾರ್ಯಾರು ನಮಗೆ ಲಭ್ಯ ಸಿಗ್ತಾರೆ ಅವರನ್ನೇ ನಾವೇನು ಮಾಡ್ತೀವಿ, ಇಲ್ಲಿ ಅನುಕೂಲಕರ ಮಾದರಿಯಲ್ಲಿ ಆಯ್ಕೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ಮಾದರಿಗಳು ಸಂಶೋಧಕರಿಗೆ ಪರಿಚಿತವಾಗಿರುತ್ತವೆ. ನಮಗೆ ಪರಿಚಯ ಇರ್ತಕ್ಕಂಥವ್ರು ನಾವೇನು ಮಾಡ್ತೀವಿ, ಕನ್ವೀನಿಯಂಟ್ ಸ್ಯಾಂಪ್ಲಿಂಗಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀವಿ. ಮತ್ತಿದು ಸಮಯ, ಹಣ, ಶ್ರಮವನ್ನು ಕೂಡ ಉಳಿತಾಯ ಮಾಡುತ್ತೆ. ತಿಳಿದಿರುವ ಗುಂಪು ಅಥವಾ ವರ್ಗದ ಮೂಲಕ ಸುಲಭವಾಗಿ ನಾವೇನು ಮಾಡ್ಬೋದು, ನಮಗೆ ಯಾರ್ಯಾರು ಪರಿಚಯ ಇದ್ದಾರೆ ಅವ್ರವ್ರ ಮುಖಾಂತರ ನಾನು ಏನು ಮಾಡಿಬಿಡ್ತೀನಿ, ದತ್ತಾಂಶವನ್ನು ಸಂಗ್ರಹಣೆ ಮಾಡ್ತೀನಿ. ಉದಾಹರಣೆಗೆ ಸ್ನೇಹಿತರು, ಸಹೋದ್ಯೋಗಿ ಇತ್ಯಾದಿಗಳ ಜನರ ಮುಖಾಂತರ ನಾನು ಏನು ಮಾಡ್ತೀನಿ, ಡಾಟಾವನ್ನು ಕಲೆಕ್ಟ್ ಮಾಡ್ತೀನಿ. ಮಾದರಿಗಳು ಪ್ರಾತಿನಿಧ್ಯವನ್ನು ನಿರ್ಣಯಿಸಲು ನಿಖರವಾದ ಮಾರ್ಗಗಳಲ್ಲಿ ಇಲ್ಲಿ ಎಲ್ಲ ಇದು ಹೋಲ್ ಪಾಪ್ಯುಲೇಷನ್ಗೆ ಇದು ರಿಪ್ರೆಸೆಂಟೇಟಿವ್ ಇದೇನಾ ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಮತ್ತು ಈ ಒಂದು ಅಧ್ಯಯನದಿಂದ ಬಂದಿರತಕ್ಕಂಥ ಒಂದು ಫಲಿತಾಂಶ ಏನಿದೆ ಅದು ಸಾಮಾನ್ಯೀಕರಣಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ನಿರ್ಬಂಧವನ್ನು ಹೊಂದಿರುವಂಥ
ಒಂದು ಸಂಭವನೀಯತೆ ಇದು ಅನುಕೂಲಕರ ಮಾದರಿ ಹೊಂದಿದೆ ಅನ್ನುವಂಥದ್ದು. ಉದಾಹರಣೆಗೆ 100 ಕಾರ್ ಮಾಲೀಕರನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗಿದೆ. ಅದಕ್ಕೆ ನಾವೇನು ಮಾಡ್ತೀವಿ, ಆರ್ ಟಿ ಒ ಹತ್ರ ಹೋಗಿ 100 ಕಾರ್ ಖರೀದಿ ಮಾಡಿರ್ತಕ್ಕಂತಹ ಒಂದು ಖರೀದಿದಾರರ ಒಂದು ಪಟ್ಟಿಯನ್ನು ತೊಗೊಳ್ತೀನಿ, ಅವರೆಲ್ಲರನ್ನು ಆಯ್ಕೆ ಮಾಡ್ಕೊಳ್ತೇನೆ. ನನಗೆ ಇದು ಹೇಗೆ ಕನ್ವೀನಿಯಂಟ್ ಆಯಿತು ಹಾಗೆ ಅದನ್ನು ಮಾಡಿಕೊಂಡೆ. ಆದರೆ ಒಂದು ಸ್ಯಾಂಪಲ್ ಅಂತಂದಾಗ ನಾವು ಯೂಶ್ವಲಿ ಇದು ರಿಪ್ರೆಸೆಂಟೇಟಿವ್ ಆಗಲಿಲ್ಲ ಅನ್ನುವಂಥದ್ದು. ಇದು ಒಂದು 100 ಜನ ಇದ್ದರೆ 100 ಜನರು ನಾನು 100 ಜನ ನಾನು ಇಲ್ಲಿ ಹೋಗಿ ಅವ್ರ ಬಳಿ ಲಿಸ್ಟ್ ತೊಗೊಂಡೆ, ಅವ್ರನ್ನ ತೊಗೊಂಡ್ಬಿಟ್ಟೆ ನಾನು. ದೇರ್ ಮೇ ಬಿ ಮೆನಿ ಅದರ್ ಕಾರ್ ಓನರ್ಸ್. ಐ ವೆಂಟ್ ಓನ್ಲಿ RTO of one particular RTO office and collected the 100 list only. There may be 1,000, there may be 5,000 car owners, right? But I collected 100, and those all 100 I am selecting as a sample. The third one is quota sampling. There is a freedom to choose any respondent as long as the quota is met. Here some freedom is there for the researcher, but it only to met the quota. Only to met the quota. From that, up to that, he is have a freedom to choose the any respondent. Quota means, example, we are always commonly using quota, SC/ST quota, OBC quota, women's quota, like that we are using quota. It means some portion of some percentage we are using quota. Like that, a researcher for the generalizing the data is using this type of quota sampling method also. The subjects are recruited as they arrive, and the researcher will assign them to demographic groups based on variable like age, gender, or educational groups. Here, researcher is going to be recruiting the samples or the respondent as they are arriving, and he is going to be segregating based on the demographic groups like age, gender, or educational background. Based on that, he is going to be making a quota or stratum. Each stratum is generally represented, and it is time consuming. Example, suppose we want to select 100 students, then we might say that the sample should be according to the quota given below, right? So I have given boys 50% quota, girls 50% quota. Then among the boys, 20% college students, 40% plus 2 students, and it means PUC students, 30% high school students, and 10% elementary school students. Like that, same girls. A different or the same quota may be fixed for the girls, right? Like that, I am going to make quota. Based on that quota, I am going to be selecting the students of the respondent to the researcher. ಕೋಟಾ ಪೂರೈಸುವವರೆಗೆ ಯಾವುದೇ ಪ್ರತಿವಾದಿಯನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯವಿದೆ. ಸಂಶೋಧಕ ಇಲ್ಲಿ ಏನು ಮಾಡ್ತಾನೆ, ತನ್ನ ಕೋಟಾ ಎಷ್ಟು 100 ಬೇಕಾಗಿದೆ, ಟೋಟಲ್ 100 ಸ್ಯಾಂಪಲ್ಸ್ ಬೇಕಾಗಿದೆ ಅಂದರೆ 100 ಪೂರ್ತಿ ಆಗುವವರೆಗೆ ಅವನಿಗೆ ಸ್ವಾತಂತ್ರ್ಯ ಇದೆ. ತನಗೆ ಬೇಕಾಗಿರ್ತಕ್ಕಂಥ ಒಂದು ಪ್ರತಿವಾದಿ ಅಂದರೆ ರೆಸ್ಪಾಂಡೆಂಟ್ನ ಸೆಲೆಕ್ಟ್ ಮಾಡ್ತಕ್ಕಂಥ, ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ಸ್ವಾತಂತ್ರ್ಯ ಇದೆ ಅನ್ನೋದು. ಮತ್ತು ಅವರು ಬರುವಾಗ ಯಾವ ವಿಷಯಗಳನ್ನು ನೇಮಿಸಿಕೊಳ್ಳಾಗುತ್ತೆ ಮತ್ತು ಅವರು ಬಂದಾಗ ಅವರನ್ನು ಹೇಗೆ ಆಯ್ಕೆ ಮಾಡೋದಂದರೆ ಅವ್ರ ವಯಸ್ಸು, ಲಿಂಗ ಮತ್ತು ಶೈಕ್ಷಣಿಕ ಹಿನ್ನೆಲೆ ಇರತಕ್ಕಂಥ ಆಧಾರದ ಮೇಲೆ ಸಂಶೋಧಕ ಅವನು ಆಯಾ ಗುಂಪುಗಳಿಗೆ ಅವರನ್ನು ನಿಯೋಜನೆ ಮಾಡ್ತಾನೆ. ಉದಾಹರಣೆಗೆ ಅವನಿಗೆ ಈ ಒಂದು ಶಿಕ್ಷಣವನ್ನು ಕಲ್ತಿರ್ತಕ್ಕಂಥವ್ರು ಇಷ್ಟು ಪರ್ಸೆಂಟು ಇಷ್ಟು ಕೋಟಾ ಬೇಕಾಗಿದ್ದಾರೆ, ಹೌದಾ. ಆಮೇಲೆ ಈ ವಯಸ್ಸಿನವ್ರು ಇಷ್ಟು ಜನ ಬೇಕಾಗಿದ್ದಾರೆ, ಈ ಲಿಂಗದವ್ರು ಇಷ್ಟು ಜನ ಬೇಕಾಗಿದ್ದಾರೆ ಅನ್ನುವಂಥದ್ದು ಅವನು ಇಟ್ಕೊಂಡಿರ್ತಾನೆ. ಹಾಗೆ ಯಾರ್ಯಾರು ಪ್ರತಿವಾದಿಗಳಂದ್ರೆ ಯಾರ್ಯಾರು ರೆಸ್ಪಾಂಡೆಂಟ್ ಹೇಗೆ ಬರ್ತಾರೆ ಅವನು ಆ ಕೋಟಾ ಫುಲ್ ಆಗೋವರೆಗೆ ಆ ರೆಸ್ಪಾಂಡೆಂಟ್ಗಳಾಗಿ ಅವನ ಆಯ್ಕೆ ಮಾಡ್ಕೊಳ್ತಾ ಹೋಗ್ತಿರ್ತಾನೆ ಅನ್ನುವಂಥದ್ದು. ಈ ಪ್ರತಿಯೊಂದು ಹಂತವನ್ನು ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಪ್ರತಿನಿಧಿಸಲಾಗುತ್ತೆ ಅನ್ನುವಂಥದ್ದು. ಉದಾಹರಣೆಗೆ
100 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ ಒಬ್ಬ ಸಂಶೋಧಕ ಬಯಸ್ತಾ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ಅಲ್ಲಿ ಅವನು ತನಗೆ ಬೇಕಾಗಿರ್ತಕ್ಕಂಥ ಕೋಟ ಹೇಗಿರಬೇಕು ಅಂತ ಬಯಸ್ತಾನೆ ಅಂದರೆ 100 ವಿದ್ಯಾರ್ಥಿಗಳಲ್ಲಿ 50% ಹುಡುಗರು 50% ಹುಡುಗರು ಇರಬೇಕು ಅನ್ನುವಂಥದ್ದು. ನಂತರ ಹುಡುಗರಲ್ಲಿನೇ ಅವನು 20% ಕಾಲೇಜ್ ವಿದ್ಯಾರ್ಥಿಗಳಿರಬೇಕು, 40% ಏನಂದರೆ PUC ವಿದ್ಯಾರ್ಥಿಗಳಿರಬೇಕು, 30% ಪ್ರೌಢಶಾಲಾ ವಿದ್ಯಾರ್ಥಿಗಳು ಮತ್ತು 10% ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು. ಹುಡುಗಿಯರಿಗೆ ಇದೇ ರೀತಿಯಾಗಿರ್ತಕ್ಕಂಥ ಕೋಟವನ್ನು ಪಡಿಸುವಂಥದ್ದು. ಸೊ ಈ ರೀತಿಯಲ್ಲಿ ಅವನು ಕೋಟಾವನ್ನು ಮಾಡಿ ಒಂದು ಸ್ಯಾಂಪಲ್ಗಳನ್ನು ಆಯ್ಕೆ ಮಾಡಿಕೊಂಡು ಸಂಶೋಧನೆಗೆ ದತ್ತಾಂಶ ಸಂಗ್ರಹಣೆಗೆ ಸ್ಯಾಂಪಲ್ಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು. ದೆನ್ ಸ್ನೋಬಾಲ್ ಸ್ಯಾಂಪ್ಲಿಂಗ್, ದ ಫೋರ್ತ್ ಸ್ಯಾಂಪ್ಲಿಂಗ್ ಮೆಥಡ್ ಇನ್ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಈಸ್ ಸ್ನೋಬಾಲ್ ಸ್ಯಾಂಪ್ಲಿಂಗ್. It is also known as a chain referral sampling. Like cycle chain, how it is going to be move one by one by one by one by. And also in a marketing place, chain system marketing, like that is a chain referral sampling. Like RMP, many marketing managements are there. Those are all using chain referral marketing system. That way here we are using chain referral sampling, that is called snowball sampling. Snowball sampling is a non-probability sampling technique that is used by researchers to identify potential subjects in studies where subjects are hard to locate. Snowball sampling, when we are using here, where the samples or subject or respondents hard to locate, we are not able to identify who is the respondent. I know who is become to be respondent, but where he is to be available we don't know. It is hard to locate. At that time I am going to be use a snowball sampling. If the population is hard to access, snowball sampling can be used to recruit participate via other participants. The number of people you have access to snowballs as you get in a contact with more people. First we are going to be select one person as a sample. From that from first respondent I am going to be identify second respondent by the giving information of the first respondent. For example, prostitute women, I am collecting the data about the life of prostitutes women. The prostitute women list we can't get, we don't know how universe of the prostitute. At the time the prostitutes are known who are the other prostitute women are living in surrounding area. Based on that, first respondent is only have a equal chance, representativeness or freedom. After that I am going to be select by referring of the first respondent. That is called snowball sampling. For example, if you throw the ball, how it is moving step by step, based on that the researcher is going to be collect the data. The first respondent is going to be select, and by the first respondent reference he is going to be collect the samples and the data. ಸ್ನೋಬಾಲ್ ಸ್ಯಾಂಪ್ಲಿಂಗನ್ನು ನಾವು ಚೈನ್ ರೆಫರಲ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಇದು ಚೈನ್ ರೀತಿಯಲ್ಲಿ ಸೈಕಲ್ ಚೈನ್ ಹೇಗೆ ಒಂದಕ್ಕೊಂದು ಜೋಡಣೆ ಆಗಿರುತ್ತೆ ಅದೇ ರೀತಿಯಲ್ಲಿ ಇದು ಸ್ನೋಬಾಲ್ ಸ್ಯಾಂಪ್ಲಿಂಗ್. ಇದು ಸಂಭವನೀಯತೆಯ ಮಾದರಿಯ ತಂತ್ರವಾಗಿದೆ ಅನ್ನುವಂಥದ್ದು. ಈ ಅಧ್ಯಯನದಲ್ಲಿ ಸಂಭಾವ್ಯ ವಿಷಯಗಳನ್ನು ಗುರುತಿಸಲು ಸಂಶೋಧಕ ಇದನ್ನು ಬಳಸ್ತಾನೆ. ಬೇಕಾಗಿರತಕ್ಕಂತಹ ಒಂದು ಸ್ಯಾಂಪಲನ್ನು ಸೆಲೆಕ್ಟ್ ಮಾಡಿಕೊಳ್ಳಿಕ್ಕೆ ಇಲ್ಲಿ ಸಂಶೋಧಕ ಇದನ್ನು ಬಳಸ್ತಾನೆ ಅನ್ನುವಂಥದ್ದು. ಇಲ್ಲಿ ಈ ಒಂದು ಸಂಶೋಧನಾ ಮಾದರಿಯನ್ನು ಸಂಶೋಧಕ ಬಳಸುವಂಥ ಸಂದರ್ಭ ಏನಂದರೆ, ಇಲ್ಲಿ ಯಾರು ನನಗೆ ಒಂದು ರೆಸ್ಪಾಂಡೆಂಟ್ ಯಾರು ಅನ್ನುವಂಥದ್ದನ್ನು ಗುರುತಿಸುವುದು ಕಷ್ಟಕರವಾಗಿರ್ತಕ್ಕಂಥ ಸಂಗತಿಯಾಗಿರುತ್ತೆ. ಅಂಥ ಸಂದರ್ಭಗಳಲ್ಲಿ ಈ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಮೆಥಡನ್ನು ಉಪಯೋಗಿಸ್ತಾರೆ ಅನ್ನುವಂಥದ್ದು. ಉದಾಹರಣೆಗೆ
ವೇಶ್ಯಾವೃತ್ತಿ ಮಾಡ್ತಕ್ಕಂತಹ ಜನರ ಒಂದು ಜೀವನ ಶೈಲಿ ಅಥವಾ ಅವ್ರ ಮೇಲೆ ಆಗ್ತಕ್ಕಂತಹ ಒಂದು ದೌರ್ಜನ್ಯಗಳ ಕುರಿತು ನಾನು ಅಧ್ಯಯನ ಮಾಡಬೇಕಾಗಿದೆ. ಅಂಥ ಸಂದರ್ಭದಲ್ಲಿ ನನಗೆ ವೇಶ್ಯಾವೃತ್ತಿ ಮಾಡುವಂಥ ಒಂದು ಮಹಿಳೆಯರ ಪಟ್ಟಿಯಾಗಲಿ ಅಥವಾ ಅವರು ಎಷ್ಟು ಜನ ಇದ್ದಾರೆ ಅನ್ನುವಂಥ ಸಂಖ್ಯೆ ಆಗಲಿ ಯಾವುದು ನಮಗೆ ಮಾಹಿತಿ ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಫಸ್ಟು ಒಂದು ವೇಶ್ಯಾವೃತ್ತಿ ಮಾಡ್ತಕ್ಕಂಥ ಮಹಿಳೆಯನ್ನು ಆಯ್ಕೆ ಮಾಡಿ ನಂತರದಲ್ಲಿ ಅವಳಿಂದ ರೆಫರಲ್ ತಗೊಂಡು ಮತ್ತು ಬೇರೆ ಯಾರನ್ನುವಂಥವರನ್ನು ಗುರುತಿಸಿ ಹಾಗೆ ನಾವೇನು ಮಾಡ್ತೀವಿ, ಒಬ್ಬರಿಂದ ಮತ್ತೊಬ್ಬ ರೆಸ್ಪಾಂಡೆಂಟ್ನ ಹುಡುಕಿ ಆ ರೆಸ್ಪಾಂಡೆಂಟ್ ಇನ್ನೊಬ್ಬ ರೆಸ್ಪಾಂಡೆಂಟ್ ಎಲ್ಲಿ ಸಿಗ್ತಾನೆ ಅನ್ನುವಂಥದ್ದನ್ನು ಗುರುತಿಸುವಂಥದ್ದನ್ನು ನಾವು ಸ್ನೋಬಾಲ್ ಸ್ಯಾಂಪ್ಲಿಂಗ್ ಮೆಥಡ್ ಅಂತೇಳಿ ಕರಿತೀವಿ. ಅದನ್ನು ಆ ಸಂದರ್ಭಗಳಲ್ಲಿ ಮಾತ್ರ ಬಳಕೆ ಮಾಡ್ತೀವಿ ಅನ್ನುವಂಥದ್ದು. So these are the sampling methods we are using in the research methodology. These are all non-probability sampling methods. These non-probability sampling methods we are using while only the population is infinity. We don't know how many peoples are respondent. We don't have any list. The target population is unknown. Universe is unknown at the time. The researcher is going to be select the non-probability sampling. This is a non-measurable sampling method, but only we are using if the researcher need a depth understanding of the or detailed understanding of the subject. At the time we are going to be non-probability sampling method. So this is about non-probability sampling. If you have any query, please comment through YouTube channel and please subscribe my channel. Thank you very much. ವಿದ್ಯಾರ್ಥಿಗಳೇ, ಅಸಂಭವನೀಯತೆಯ ಮಾದರಿಯಲ್ಲಿ ಯಾವಾಗ ನಮಗೆ ಸಂಶೋಧಕನು ತಾನು ಸಂಶೋಧನೆ ಅಳವಡಿಸಬೇಕಾಗಿರ್ತಕ್ಕಂತಹ ಜನಸಂಖ್ಯೆಯ ಪ್ರಮಾಣ ಅವನಿಗೆ ತಿಳಿದಿರದೇ ಇರುವಂತಹ ಸಂದರ್ಭಗಳು ಮತ್ತು ಯಾರೆಲ್ಲ ಅವನು ಸಂಶೋಧನೆ ಮಾಡಬೇಕಾಗುತ್ತೆ ಅನ್ನುವಂತಹ ಒಂದು ನಿರ್ದಿಷ್ಟ ಸಂಖ್ಯೆ ಸಿಗದೇ ಇದ್ದಂತಹ ಸಂದರ್ಭಗಳಲ್ಲಿ ಅವನು ಅಸಂಭವನೀಯತೆ ಮಾದರಿಯನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಮತ್ತು ಗುಣಾತ್ಮಕವಾಗಿರ್ತಕ್ಕಂಥ ಸಂಶೋಧನೆ ಮಾಡಬೇಕಾದಾಗ, ವಿವರವಾದ ಒಂದು ಮಾಹಿತಿಯನ್ನು ಕಲೆ ಹಾಕಬೇಕಾದಾಗ ಅಸಂಭವನೀಯತೆ ಮಾದರಿಯನ್ನು ಬಳಸಲಾಗುತ್ತೆ. ಆದರೆ ಇದಕ್ಕೆ ಯಾವುದೇ ರೀತಿಯ ಸಂಖ್ಯಾಶಾಸ್ತ್ರೀಯವಾಗಿರ್ತಕ್ಕಂಥ ವಿವರಣೆಯನ್ನು ಕೊಡುವುದು ಕಷ್ಟ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವೆಲ್ಲ ಬಂದಿದ್ದಾವೆ ಮೆಥಡ್ಸ್ಗಳು. ಮಿಕ್ಸ್ಡ್ ಮೆಥಡಾಲಜಿ ಅನ್ನುವಂಥದ್ದು ಕೂಡ ಬಂದಿದೆ. ನಾವು ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ರಿಸರ್ಚ್ ಎರಡೂ ಡಾಟಾವನ್ನು ಮಿಕ್ಸ್ ಮಾಡಿ ನಾವು ಅನಾಲಿಸ್ ಮಾಡುವಂಥ ಬಂದಿದೆ. ಆದರೆ ಇಷ್ಟು ಮಾಹಿತಿ ತಮಗೆ ಸಾಕು ಅಂತ ಅಂದ್ಕೊಳ್ತೀನಿ. ವಿದ್ಯಾರ್ಥಿಗಳೇ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ವಿಷಯಗಳ ಕುರಿತು ತಿಳ್ಕೊಳ್ಳಿಕ್ಕೆ ನೀವು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು.